ಅವಳೇ ಯಾವಾಗಲೂ ದೌರ್ಜನ್ಯಕ್ಕೆ ಒಳಗಾದರು. ತಾಯಿಗೆ ಸಾವನ್ನ ಗೆದ್ದು ಬರುವಂತ ಶಕ್ತಿ ಅವಳಲ್ಲಿದೆ. ಎಲ್ಲದಕ್ಕಿಂತ ದೊಡ್ಡವಳು ಅಂತ. ಕರ್ನಾಟಕ ತಾಯಿಯೇ ನಿನಗೆ ಜಯವೋ ಜಯ ಅಂತ. ಮಾತೆ ಅಂದ್ರೆ ಯಾರು? ಭಾರತ ಪಿತೃ ಅಂತ ಯಾಕೆ ಇಟ್ಟಿಲ್ಲ? ಕರ್ನಾಟಕ ಪಿತೃ, ಕರ್ನಾಟಕ ತಂದೆ ಅಂತ ಹೇಳಲ್ಲ ನಾವು. ಭಾರತ ತಾಯಿ, ಭಾರತಾಂಬೆ, ಕರ್ನಾಟಕ ಮಾತೆ ಎಲ್ಲರಿಗೂ ತಾಯಿ ಅಂತ ಸಂಬೋಧ ಮಾಡ್ತೀವಿ ನಾವು. ಯಾಕೆ? ಏರ್ಪಟ್ಟು ಹೇಳು ಹೇಳು. ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಯಾಕೆ ಭಾರತ ಎಲ್ಲವನ್ನು, ಪ್ರಕೃತಿಯನ್ನ ಎಲ್ಲವನ್ನು ತಾಯಿ ಅಂತ ನಾವು ಕರಿತೀವಿ? ಯಾಕೆ? ಮತ್ತೆ ನಮ್ಮ ಮಕ್ಕಳು ಯಾರಾದ್ರೂ ಹೇಳ್ಬೋದು. ಅವಳು ಜನನಿಯಾಗಿರ್ತಾಳೆ. ಯಾವುದೇ ಒಂದು ಜೀವವನ್ನ ಸೃಷ್ಟಿ ಮಾಡೋಳು ಹೆಣ್ಣಾಗಿರ್ತಾಳೆ. ಅದಕ್ಕೆ ತಾಯಿ ಅಂತ ಅವಳು ಅನ್ಸ್ಕೊತಾಳೆ. ಅದೇ ಪಿತೃ ಅಂತ ಯಾಕೆ ಕರೆಯಲ್ಲ ಅಂದ್ರೆ, ಇವಾಗ ಗಂಡ್ಮಕ್ಳು ಜನ್ಮ ಕೊಡೋದಿಕ್ ಆಗೋದಿಲ್ಲ. ಹೆಣ್ಣು ಮಾಡುವಂತ ಕೆಲಸವನ್ನ ಗಂಡ್ಮಕ್ಳು ಮಾಡೋದಿಕ್ ಆಗೋದಿಲ್ಲ. ಅವ್ರು ಗಂಡ್ಮಕ್ಳು 9 ತಿಂಗಳೇನು ಹೊತ್ತಲ್ಲ, ಹೇಳಲ್ಲ, ಮಾಡಲ್ಲ. ಹೆಣ್ಣಾದವಳು ಒಂದು ಜನ್ಮದಾತೆ ಆಗಿರ್ತಾಳೆ. ಅದಕ್ಕೆ ತಾಯಿಯಷ್ಟು ಪರಿಶುದ್ಧವಾದದ್ದು ಇನ್ನೊಂದಿಲ್ಲ. ತಾಯಿಯನ್ನ ಶ್ರೇಷ್ಠ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಎಲ್ಲದಕ್ಕೂ ತಾಯಿ ಹೆಸರನ್ನ ಇರ್ತಾರೆ. ಮ್ಯಾಮ್, ತಾಯಿ ಎಲ್ಲರೂ ಹೇಳೋದಷ್ಟೇ ಅಲ್ಲ ಮ್ಯಾಮ್, ಯಾವುದೇ ತರ ಕಷ್ಟ ಆದ್ರೂ ಅವಳು ತಿಳ್ಕೊಂತಾಳೆ. ಯಾವ ತರ ಕಷ್ಟ ಇದೆ ಅಂತ ಒಂದು, ಯಾವ ತರ ನಾವು ಅವರಿಗೆ ಏನ್ ಹೇಳಿದ್ರೆ ಯಾವ ತರ ಕಲಿತಾರೆ ಅಂದ್ರೆ ಎಲ್ಲ ತಾಳ್ಮೆ ತಾಯಿ ಇದೆ. ಹಂಗಾಗಿ ಭಾರತಕ್ಕೆ ಭಾರತಾಂಬೆ ಅಂತ ಕರೀತಾರೆ. ಮತ್ತಿನ್ಯಾರಾದ್ರೂ ಹೇಳ್ತೀರಾ? ಮ್ಯಾಮ್, ತಾಯಿ ತಾಳ್ಮೆಯನ್ನು ಹೊಂದಿರ್ತಾರೆ. ಯಾವುದೇ ಒಂದು ಮಗು ಸರಿ ಮಾಡಿರ್ಲಿ ತಪ್ಪು ಮಾಡಿರ್ಲಿ, ಅದನ್ನ ಬಿಗಿದಪ್ಪಿಕೊಂಡು ನೀನ್ ಮಾಡಿದ ಕೆಲಸ ಸರಿಯಾಗಿರ್ಬೋದು ತಪ್ಪಾಗಿರ್ಬೋದು, ಅದನ್ನ ನಾನು ತಿದ್ದಿ ತೀಡಿ ನಿನ್ನನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಇದಕ್ಕೋಸ್ಕರ ಏನ್ ಮಾಡ್ತಾರ, ಭಾರತ ಮಾತೆ ಅಂತ ಹೇಳಿ ಕರೀತಾರೆ. ಮತ್ತೆ ಹಿಂದೆ ಯಾರು ಹೇಳೋದಿಲ್ಲ? ನನ್ನೆಲ್ಲ ಪ್ರಶ್ನೆಗೆ ನೀವೇ ಉತ್ತರ ಹೇಳ್ತಾ ಹೋಗ್ಬೇಕು. ತಾಯಿಯ ಒಳಗೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಮುಂದೆ ನಡೆದುಕೊಂಡು ಹೋಗುವಂತ ಒಂದು ಒಳ್ಳೆ ಗುಣ ಇದೆ. ಹಾಗಾಗಿ ಆಕೆನ ಮಾತೆ ಅಂತ ಕರೀತಾರೆ. ಬಹಳ ಚೆನ್ನಾಗಿ. ಎಲ್ಲಿದ್ಯಾ? ತಾಯಿ ಅಂತಂದ್ರೆ ಇನ್ನೊಂದು ಹೆಸರೇ ಸಹಾನುಭೂತಿ. ನಾನು ಏನೇ ಕೆಲಸ ಮಾಡಿದ್ರು ನಾವು ಏನ್ ಮಾಡಿದ್ರೆ ಸಹಾನುಭೂತಿಯಿಂದ ತಿಳ್ಕೊಂತಾಳೆ. ನಮ್ಮನ್ನ ಕೇವಲಾಗಿ ಮಾಡ್ತಾಳೆ. ಅದಕ್ಕೆ ನಾವು ತಾಯಿನ ಸಹಾನುಭೂತಿ, ಸಹನೆ ಅಂತ ಕರಿತೀವಿ. ನಾನು ಹೇಳ ಈಗ, ನೀವೆಲ್ಲಿದೆಲ್ಲ ಸರಿನೇ. ತಾಯಿ ಎಲ್ಲವೂ ತಾಯಿ, ಶಕ್ತಿ ತಾಯಿ. ಆದ್ರೆ ಎಂತ ಒಂದು ಪರಿಸ್ಥಿತಿ ಅಂದ್ರೆ, ಆದ್ರೆ ಅವಳೇ ಯಾವಾಗಲೂ ದೌರ್ಜನ್ಯಕ್ಕೆ ಒಳಗಾಗೋದು, ಶೋಷಣೆಗೆ ಒಳಗಾಗೋದು, ದಬ್ಬಾಳಿಕೆಗೆ ಒಳಗಾಗೋದು. ಯಾಕೆ ನೋಡಿ, ತಾಯಿ ಜನನವನ್ನ ಕೊಡ್ತಾಳೆ ಅಂದ್ರೆ ತಾಯಿಗೆ ಸಾವನ್ನ ಗೆದ್ದು ಬರುವಂತ ಶಕ್ತಿ ಅವಳಲ್ಲಿದೆ. ಇವತ್ತೇನೋ ಸಿಸೇರಿಯನ್ ಸೆಕ್ಷನ್ ಇದೆ. ನ್ಯಾಚುರಲ್ ಆಗಿ ದೈವದತ್ತವಾಗಿ ಹೆಣ್ಣು ಸೃಷ್ಟಿಯಾಗಿರೋದು ತಾನೇ ಮಗುವನ್ನ ಹೆರ್ತಾಳೆ. ಹೌದಾ ಇಲ್ವಾ? ಆ ಮಗುವನ್ನ ಹೆರಬೇಕಾದ್ರೆ ಸಾವಿಗೆ ತನ್ನ ದೇಹವನ್ನ ಒಡ್ಡಿ ಸಾವನ್ನ ಗೆದ್ದು ಮಗುವಿಗೆ ಜನನ ಕೊಡ್ತಾಳೆ. ಆ ಶಕ್ತಿ ತಾಯಿಯಲ್ಲಿದೆ. ಗಂಡಸಲ್ಲಿ ಅದು ಇಲ್ಲ. ಗಂಡು ಮಗುವನ್ನು ಸಹ ಎಲ್ಲ ಮುಂದಗಡೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಮತ್ತೆ ಬಹಳಷ್ಟು ಜನ ಇಲ್ಲಿ ನಮ್ಮ ಗಂಡು ಮಕ್ಕಳಿದ್ದಾರೆ. ಎಲ್ಲ ನಮ್ಮ ಮಕ್ಕಳೇ, ನೀವೆಲ್ಲ ನಮ್ಮ ಮಕ್ಕಳೇನೆ. ನೀವೆಲ್ಲರೂ ಗಂಡು ಮಕ್ಕಳನ್ನು ಹೆಣ್ಣಿನ ಅಂಶ. ತನ್ನ ಕರಳನ್ನ, ತನ್ನ ರಕ್ತವನ್ನ, ತನ್ನ ದೇಹದ ಭಾಗವನ್ನ ಹಂಚಿಕೊಂಡು ಹುಟ್ಟಿರುವಂತದೇ ಒಂದು ಗಂಡಸು ಮಗುನು ಸಹ. ಅಂದ್ರೆ ತಾಯಿ ಎಲ್ಲದಕ್ಕಿಂತ ದೊಡ್ಡವಳು ಅಂತ. ಆಯ್ತಾ? ಗಂಡುವು ಸಹ, ಗಂಡಸ ಮಗನೂ ಸಹ ತಾಯಿಯ ಒಂದು ಅಂಶ, ಒಂದು ಹೆಣ್ಣಿನ ಒಂದು ಅಂಶ. ಸೊ ಹಾಗಾಗಿ ತಾಯಿಗೆ
ಕತೆ ಹೇಳ್ತಾರೆ. ಮಗ ಅಮ್ಮನನ್ನ ಕೊಂದು ಹೊಟ್ಟೆಯನ್ನ ಬಗೆದು ಓಡ್ತಾ ಇರ್ತಾನಂತೆ. ಕಾಲಿಗೆ ಕರಳು ತಗಲಿ ಜೀವ ಹೋಗ್ತಾ ಇದ್ರು. ಹೇಳ್ತಾಳಂತೆ ತಾಯಿ, ಬಿದ್ದೀಯ ಮಗನೇ, ಆರಾಮಾಗಿ ನಡಿ. ಇದು ತಾಯಿಯ ಕರುಳು. ಅದಕ್ಕೆ ಹೇಳ್ತೀವಿ ತಾಯಿ ಕರುಳು. ಅದು ತಂದೆಗೆ ಇರೋದಿಲ್ಲ. ಬಾಕ್ಸ್ 4 ಹಿಡ್ಕೊಂಡು ಅಂತಾನೆ ತಂದೆ, ಮಗ ಏನಾದ್ರು ಮಾಡಿದ್ರೆ. ಹೌದಿಲ್ಲ? ತಗೋ ಬೆಟ್ಟದ ಕಡ್ಡಿ ತಗೊಂಡು ಬಾಕ್ಸ್ ಅಂತಾರೆ ಅಪ್ಪ. ಆದ್ರೆ ತಾಯಿ ಹಾಗಿಲ್ಲ. ತಾಯಿ ಶಕ್ತಿ, ತಾಯಿ ತ್ಯಾಗದ ಸಂಕೇತ, ಪ್ರೀತಿಯ ಸಂಕೇತ. ಹೆಣ್ಣು ಅನುರಾಗ ಮೂರ್ತಿ, ಮಾತೃ ಸ್ವರೂಪಿ. ಎಷ್ಟೇ ಜನ ಯಾವುದೇ ತರ ಮನೆಯಲ್ಲಿ ನೋಡಿ, ಹೆಣ್ಣು ಮಗಳು, ಗಂಡ, ಮೈದುನ, ನಾದಿನಿ, ಅತ್ತೆ, ಮಾವ, ಮಕ್ಕಳು, ಪ್ರತಿಯೊಬ್ಬರಿಗೂ ಸ್ಪಂದಿಸುವಂತ ಭಾವನೆ ತಾಯಿಯಲ್ಲಿ ಮಾತ್ರ, ಆ ಹೆಣ್ಣಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಅವಳಲ್ಲಿ ಅಷ್ಟೊಂದು ಗುಣಗಳಿರುತ್ತೆ. ಗಟ್ಟಿಗಿಟ್ಟಿ ಹೆಣ್ಣು. ಆದ್ರೆ ವಿಪರ್ಯಾಸ ಏನಂದ್ರೆ, ಅವಳು ಹುಟ್ಟದಾಗಿಂದ ಹೇಳ್ತಾರೆ, ಹುಟ್ಟದಾಗಿಂದ ಅವಳಿಗೆ ಒಂದು ವ್ಯವಸ್ಥೆ ಅವಳನ್ನ ಕಟ್ಟಾಕಿದೆ. ಮೊದಲಿಗೆ ನಮಗೆ ವಿದ್ಯೆನೇ ಇರಲಿಲ್ಲ. ವಿದ್ಯೆ ಇತ್ತ? ಶಾಲೆಗೆ ನಮ್ಮಮ್ಮ ಓದೇ ಇಲ್ಲ, ನಮ್ಮ ಅಜ್ಜಿ ಓದೇ ಇಲ್ಲ. ನಮ್ಮಿದ್ರಲ್ಲಿ ನಾನೇ ಮೊದಲು ಓದ್ದೋಳು. ನನಗೆ 50 ವರ್ಷ ಈಗ. ನಮ್ಮೂರಿನಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರು ನಮ್ಮ ಊರಿನಲ್ಲಿ. ಅಂದ್ರೆ ಶಿಕ್ಷಣನೇ ಇಲ್ಲ ನಮಗೆ. ಹೆಣ್ಣು ಅಪವಿತ್ರಳು. ಮಂತ್ರೋಪದೇಶ ಇಲ್ಲದೆ ಇರೋ ಹೆಣ್ಣು ಮಗಳು ಅಪವಿತ್ರಳು. ಅವಳಿಗೆ ಇಂದ್ರಿಯಗಳನ್ನ ತನ್ನ ಒಂದು ತಕ್ಕೆಯಲ್ಲಿ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅವಳಿಗೆ ಅಂತ ಹೇಳಿ ವೈದ್ಯ ಬ್ರಾಹ್ಮಣರು ಅವತ್ತಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ಸೊ ಹೆಣ್ಣು ಅಪವಿತ್ರಳು. ಅವಳಿಗೆ ಮಂತ್ರೋಪದೇಶ ಇಲ್ಲ. ಹಾಗಾಗಿ ಅವಳು ಇಂದ್ರಿಯಗಳನ್ನ ಅವಳ ಇದರಲ್ಲಿ ಅಧೀನದಲ್ಲಿ ಇಟ್ಕೊಳಕ್ ಆಗುದಿಲ್ಲ. ಅವಳು ಅಪವಿತ್ರಳು ಅಂತ ಅವತ್ತಿಂದ ಹೇಳ್ಕೊಂಡು ಬಂದಿದ್ದಾರೆ. ಹುಟ್ಟಿದಾಗ ಅಪ್ಪನ ಅಧೀನದಲ್ಲಿ, ಮದುವೆ ನಂತರ ಗಂಡನ ಅಧೀನದಲ್ಲಿ, ವೃದ್ಧಾಪ್ಯ ಅಂದ್ರೆ ವಯಸ್ಸಾದ ನಂತರ ಮಕ್ಕಳ ಅಧೀನದಲ್ಲಿ ಇರಬೇಕು ಹೆಣ್ಣು ಅಂತ ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅವಳು ಒಂದು ಹೆರಿಗೆಯ ಯಂತ್ರ. ಮಕ್ಕಳು ಹುಟ್ಟಿಸೋದು, ಮನೆಯನ್ನ ನೋಡ್ಕೊಳ್ಳೋದು. ಅದು ಬಿಟ್ರೆ ಅವಳು ಯಾವುದಕ್ಕೂ ಹಂಗಳಲ್ಲ ಅಂತ ಇವತ್ತಲ್ಲ, 12ನೇ ಶತಮಾನದಿಂದ. ಬಸವಣ್ಣನವ್ರು ನನಗೆ ನೆನಪು ಮಾಡ್ಕೊಳ್ಳಿ. ಅವರ ಅಕ್ಕನಿಗೆ ಜನಿವಾರ ಹಾಕೋದಿಲ್ಲ. ಬಸವಣ್ಣ ಹೇಳ್ತಾರೆ, ನನ್ನ ಅಕ್ಕನಿಗೆ ಕೊಡದಂತ ಸಂಸ್ಕಾರ ನನಗೆ ಬೇಡ, ನಿಮ್ಮ ಸಂಸ್ಕಾರ ನಿಮಗೆ ಧಿಕ್ಕಾರ ನಿಮ್ಮ ಸಂಸ್ಕಾರಕ್ಕೆ ಅಂತ ಹೇಳಿ ಅವತ್ತು ಮನೆ ಬಿಟ್ಟು ಹೊರಗಡೆ ಹೋಗ್ತಾರೆ ಬಸವಣ್ಣ. ಇವತ್ತು ನಾವೆಲ್ಲ ಇಲ್ಲಿ ಕುತ್ಕೊಳ್ಳೋದಕ್ಕೆ ಬಹಳ ಜನಗಳದ್ದು ಹೋರಾಟ ಇದೆ. ಅದು ಬಸವಣ್ಣ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಸಾವಿತ್ರಿಬಾಯಿ ಜ್ಯೋತಿಬಾಯಿ ಫುಲೆ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು. ಅವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಕಳನ್ನ ಗಂಡ ಸತ್ತೋದ್ರೆ ಕೈ ಕಾಲು ಕಟ್ಟಾಕ್ಬಿಟ್ಟು ಚಿತೆಗೆ ತಕ್ಬಿಡೋರು. ರುಚಿಯವರು ರಾಜಸ್ಥಾನದಿಂದ ಬಂದಿದ್ದಾರೆ. ರಾಜಸ್ಥಾನದಲ್ಲೇ ಇದು ಫಸ್ಟ್ ಪ್ರಾರಂಭ ಆಗಿದ್ದು. ಹೆಣ್ಣು ಮಕ್ಕಳು ಗಂಡ ಸತ್ತ ಏನ್ ಮಾಡ್ತಿದ್ರು? ಚಿತೆಗೆ. ಸತಿ ಸಾವಿತ್ರಿ, ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಹೆಸರು ನೋಡಿ, ಸತಿ ಸಹಾಗಮನ. ಅಂದ್ರೆ ಗಂಡ ಸತ್ತ ನೀನು ಮುಗಿತು ಕೆಲಸ, ನೀನು ಹೋಗ್ಬೇಕು ಅವನ ಜೊತೆ. ಅಂದ್ರೆ ಅಲ್ಲಿಂದ ಹೋರಾಟ ಮಾಡ್ಕೊಂಡ್ ಬಂದಿದೀವವ ನಾವು. ನಮ್ಮ ಹೋರಾಟ ಏನು ಸಾಮಾನ್ಯದಲ್ಲ. ಹೋರಾಟ ಬಹಳ ವರ್ಷಗಳಿಂದ ಬಂದಿರುವಂತದ್ದು. ಬಟ್ ಆದ್ರೆ ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಶಿಕ್ಷಣ education is a liberating force. It is a weapon for your freedom. ಶಿಕ್ಷಣ ಮಾತ್ರ ನಿಮ್ಮನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಇದನ್ನೆಲ್ಲ ತುಳಿದು ಮೇಲೆ ಬರಲಿಕ್ಕೆ ಶಿಕ್ಷಣ ಒಂದೇ ದಾರಿ. ಇವತ್ತು ನೋಡಿ, ನಮ್ಮೂರಲ್ಲಿ ನನ್ನ ಜೊತೆಯಲ್ಲಿ ಗೆಳತಿಯರಿದ್ರು. ಅವರಿಗೆಲ್ಲರಿಗೂ ಋತುಮತಿ ಆದ್ಮೇಲೆ ಮದುವೆ ಮಾಡಿಬಿಟ್ರು. ನಮ್ಮ ತಂದೆ ಮಾತ್ರ
ಜಮೀನ್ದಾರರು, ಶ್ರೀಮಂತರು. ನಮ್ಮ ತಂದೆ ಹೇಳೋರು, ಯಾರಾದ್ರೇನು ಜಮೀನ್ದಾರಾದ್ರೆ ನಮ್ಮ ಮಗಳಿಗೆ ಆಸ್ತಿ ಬರ್ಕೊಡ್ತಾರ, ಅವ್ರ ಹತ್ರನೂ ಕೈ ಚಾಚಲೇಬೇಕಲ್ಲ ನನ್ನ ಮಗಳು ಅಂತ ಹೇಳೋರು. ನಮ್ಮ ತಂದೆ ಇಲ್ಲ. ಆದ್ರೆ ನಮ್ಮ ತಂದೆ ಕೊಟ್ಟಂತ ಶಿಕ್ಷಣ ನೋಡಿ, ಹಾವೇರಿ ತನ ನಿಮ್ ತನ ಕರ್ಕೊಂಡ್ಬಂದು ಇಲ್ಲಿ ಡಯಸ್ ನಿಲ್ಲಿಸ್ಬೇಕು ಅಂದ್ರೆ ಶಿಕ್ಷಣಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ಗೊತ್ತು. ಹೌದಾ ಇಲ್ವೋ? ನೀವು ರೆಸಿಪ್ರೋಕೇಟ್ ಮಾಡಬೇಕು. ಹೌದಾ ಇಲ್ವಾ? ನೀವು ರೆಸಿಪ್ರೋಕೇಟ್ ಮಾಡಿದ್ರೇನೆ ಚಂದ ಸಂವಾದ ಅಲ್ವಾ? ಹಾಗಾಗಿ ಹೇಳ್ತಿರ್ತಾರೆ, ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯೆ ಅವನಪ್ಪ ಅಂತ. ಸೊ ವಿದ್ಯೆ ಎಲ್ಲರಪ್ಪ, ದುಡ್ಡೇ ಎಲ್ಲ ಅಲ್ಲ. ದುಡ್ಡು ಹೌದು, ಇಲ್ಲ ಅಂತಲ್ಲ. ಇವಾಗ ನೀವು ಶಿಕ್ಷಣ ಪಡ್ಕೊಂಡ್ರೆ, ಇವತ್ತು ಶಿಕ್ಷಣ ನಾನು ಪಡ್ಕೊಂಡಿದ್ದೀನಿ, ನಾನು ಡಾಕ್ಟ್ರು, ನನ್ನ ಹಣ ನಾನು ಗಳಿಸ್ತೀನಿ, ಸ್ವತಂತ್ರವಾಗಿ ಆಲೋಚನೆ ಮಾಡ್ತೀನಿ. ನನ್ನ ಮನೆಯವ್ರನ್ನ ಕೇಳಿ ನೋಡಿ, ನಾನು ಈ ಸೀರೆ ತಗೊಳ್ಳ, ನಾನು ಈ ಕಾರ್ನ ಲೋನಿಂದ ತಗೊಳ್ಳ, ನಾನು ಡ್ರೈವರ್ ಇಟ್ಕೊಳ್ಳ, ನಾನೊಂದು ಸಂಗೀತ ಕಲಿಲ್ಲ, ನಾನೊಬ್ಬರಿಗೆ ಸಹಾಯ ಮಾಡಲ್ಲ, ನಾನೇನ್ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಹಣ ನಾನು ದುಡಿತೀನಿ. ನಿಮ್ಮ ಹಣ ನೀವು ದುಡಿದಾಗ ಮಾತ್ರ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬಲ್ರಿ, ಸ್ವತಂತ್ರವಾಗಿ ನಿರ್ಧಾರ ತಗೊಳ್ಬಲ್ರಿ, ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಬಲ್ರಿ. ಅದಕ್ಕೆ ನೀವು ಪಡಿಬೇಕಾಗಿರೋದೇನು? ಈ ಕಡೆ ಒಂದು ಅವಾಜೆ ಮಾಡೋದಿಲ್ಲದವ. ಎಲ್ಲರೂ ತಿಂಡಿ ತಿಂದಿದ್ದೀರ ತಾನೆ? ಬರೀ ಈ ಕಡೆ ಬರ್ತಾ ಇಲ್ಲ, ಈ ಕಡೆಯಿಂದ ಅಂತೂ ಅವಾಜೇ ಇಲ್ಲ. ತಿಂಡಿ ತಿಂದಿದ್ರೇನವ? ಈಗ ಸ್ವಲ್ಪ ಬರ್ತಾ ಇದೆ, ಜೋಶ್ ಕಡಿಮೆ ಇದೆ. ಜೋಶ್ ಬಹಳ ಜೋರಾಗಿರ್ಬೇಕು. ಹೌದಾ ಇಲ್ವೋ? ಈ ಕಡೆ ಅವಾಜೇ ಇಲ್ಲ. ಹೌದಾ ಇಲ್ವೋ? ಇವರಿಗಿಂತ ಜಾಸ್ತಿ ನೀವು ಆಗ್ಬೇಕು. ನೋಡೋಣ, ಲೆಟ್ ಮೀ ಸಿ. ಯಾವಾಗಲೂ ಹೆಣ್ಮಕ್ಳಲ್ಲಿ ಜೋಶ್ ಇರಬೇಕು. ಯಾಕಂದ್ರೆ ಅವಳು ಕ್ರಿಯಾಶಕ್ತಿ, ಅವಳು ಯಾವಾಗಲೂ ಆಕ್ಟಿವ್, ಅವಳು ಗೊತ್ತಾಯ್ತಾ? ಅವಳು ನಾಯಕತ್ವದ ಶಕ್ತಿ. ಅವತ್ತಿಂದ ಏನಾದ್ರೂ ನಮಗೆ ಅವಕಾಶ ಕೊಟ್ಬಿಟ್ಟಿದ್ರೆ 224 ಸೀಟಲ್ಲಿ ರುಚಿಯವರೇ 224 ಹೆಣ್ಮಕ್ಳೇ ಇರೋರು. ಇವತ್ತು 11, 12 ಇದೀವಿ ಅಷ್ಟೇ. ಇದನ್ನ ನೆಕ್ಸ್ಟ್ ನೀವು ನಮ್ಮ ವಯಸ್ಸಿಗೆ ಬರೋಷ್ಟರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇರಬೇಕು. ವಿಧಾನಸೌಧದಲ್ಲಿ ಇರ್ತೀರಾ? ನೋಡೋಣ, ಯಾರ್ಯಾರು ಇರ್ತೀರಾ? ಕೈ ಎತ್ತಿ. ಓ, ತುಂಬಾ ಜನ ಇದ್ದೀರಾ. ಅಂದ್ರೆ ಬರೀ ಡಾಕ್ಟರ್ಸು, ಇಂಜಿನಿಯರು, IAS ಆಫೀಸರ್ ಆಗೋದು ಬಿಟ್ಟು ರಾಜಕಾರಣಿಗಳು ಆಗಿ ಅಂತ ನಾನು ಹೇಳೋದು. ಆಗ್ತೀರಾ? ಯಾರು ಅಥವಾ ನಿಮ್ಮಲ್ಲೊಬ್ಬರಿಗೆ ಈ ನಾಡಿನ ಮುಖ್ಯಮಂತ್ರಿ ಆಗ್ಬೋದು? ಯಾಕೆ ಆಗಕ್ ಸಾಧ್ಯ ಇಲ್ಲ? ಸಿದ್ದರಾಮಯ್ಯ ಯಾವುದೋ ಒಂದು ಹಳ್ಳಿ ಮೈಸೂರಿನಲ್ಲಿ ಎಮ್ಮೆ ದನ ಮೇಯಿಸ್ಕೊಂಡು, ಕುರಿ ಮೇಯಿಸ್ಕೊಂಡು, ಕನ್ನಡ ಶಾಲೆ ಓದ್ಕೊಂಡು ಇವತ್ತು ಸಿದ್ದರಾಮಯ್ಯ ಅವರು CM ಆಗ್ಲಿಲ್ವೇ? ಆದ್ರೆ ಆಗ್ಲಿಲ್ವಾ? ಸೊ ನಿಮಗೆ ಇಷ್ಟೆಲ್ಲ ಸವಲತ್ತುಗಳು ಸಿಕ್ಕಿದೆ, ನೀವು ಆಗ್ಬೋದಾ ಇಲ್ವಾ? ಎಷ್ಟು ಜನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ? ಕೈ ಎತ್ತಿ. ನಿಮ್ಗಾದ್ರೂ ಆಸೆ ಇಲ್ವಾ? ಯಾವಾಗಲೂ ತಿಳ್ಕೊಳ್ಳಿ, ನಿಮ್ಮ ಆಸೆ ಮತ್ತು ಗುರಿ ಬಹಳ ದೊಡ್ಡದಿರ್ಬೇಕು. ನಿಮ್ಮ ಗುರಿ ಯಾವಾಗಲೂ ದೊಡ್ಡದಿರ್ಬೇಕು. ನಿಮ್ಮ ಗುರಿ ಮತ್ತು ನಿಮ್ಮ ಆಸೆ ಚಿಕ್ಕದು ಯಾವತ್ತೂ ಇರಬಾರ್ದು. ಅವಾಗ್ಲೇ ಸಾಧನೆ ಮಾಡ್ಲಿಕ್ಕೆ ನೀವು ಶ್ರಮ ಪಡೋದು. ಪಡ್ತೀರಾ ಇಲ್ವಾ? ನೋಡೋಣ, ಹಂಗಿದ್ರೆ ಎಷ್ಟು ಜನ ಮುಖ್ಯಮಂತ್ರಿ ಆಗಬೇಕು? ಕೈ ಎತ್ತಿ. ಈ ಕಡೆ ಎತ್ತದೇ ಇರಲ್ಲ, ಎತ್ತಿದ್ರು ಅವ್ರ ಹಿಂದೆಗಡೆ. ಯಾವುದು ಅಸಾಧ್ಯ ಇಲ್ಲ, ಯಾವುದು ಅಸಾಧ್ಯ ಇಲ್ಲ. ಯಾವಾಗ ನೀವು ಮನಸ್ಸು ಮಾಡ್ತೀವಿ, ನಾನು ಮನಸ್ಸು ಮಾಡ್ತೀನಪ್ಪ. ಪ್ರಯತ್ನ ಅಲ್ಲ, ಶ್ರಮ ಪಟ್ರೆ ಮಾತ್ರ ನಿಮ್ಮ ಗುರಿ ಸಾಧಿಸೋದು ಸಾಧ್ಯ. ಕೈ ಕೆಸರಾದರೆ ಒಬ್ಬ, ಇದು ಮಾತ್ರ ಎಲ್ಲರೂ ಹೇಳ್ತಾರೆ. ಯಾಕೆ ಅಂದ್ರೆ
ಶಿಕ್ಷಣಕ್ಕೆ ಅಷ್ಟು ಶಕ್ತಿ ಇದೆಯಪ್ಪ. ಶಿಕ್ಷಣ ಏನ್ ಬೇಕಾದ್ರೂ ಬದಲಾವಣೆ ಮಾಡ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಮೈ ಮೇಲೆ ಹರಿದ ಬಟ್ಟೆ ಇದ್ರೂ ಪರವಾಗಿಲ್ಲ, ಚಿಂತಿಸಬೇಡ, ಕೈಯಲ್ಲಿ ಮಾತ್ರ ಒಂದು ಪುಸ್ತಕ ಇರುವುದನ್ನ ಬಿಡಬೇಡ, ಅದು ನಿನ್ನ ದಿಕ್ಕನ್ನೇ ಬದಲಾವಣೆ ಮಾಡುತ್ತೆ ಅಂತ. ಯಾಕೆ ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳು ಹೆಚ್ಚಿಗೆ, ನಾನು ಇತ್ತೀಚೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಾನು ನೋಡಿರೋದು ಏನಂತಂದ್ರೆ, ಹಳ್ಳಿಗಳಿಂದ ತಂದೆ ತಾಯಿ ಮಕ್ಕಳನ್ನ ಕಳಿಸ್ತಾರೆ, ಓದ್ಲಿಕ್ಕೆ ಕಳಿಸ್ತಾರೆ. ಎಲ್ಲರೂ ಹಾಗೆ ಮಾಡ್ತೀರಾ ಅಂತ ಹೇಳಲ್ಲ, ಬಟ್ ಆದ್ರೆ ಇತ್ತೀಚೆಗೆ ಬಾಲ ಗರ್ಭಿಣಿಯರು ಜಾಸ್ತಿ, ಲವ್ಗಳು ಜಾಸ್ತಿ. ಲವ್ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಅದಕ್ಕೊಂದು ವಯಸ್ಸಿರುತ್ತೆ. ನೀವು ಬಂದಿರೋದು ನಿಮ್ಮ ಗುರಿ ಸಾಧನೆ ಮಾಡಲಿಕ್ಕೆ, ನಿಮ್ಮ ಗುರಿಯ ನಂತರ ಇದೆಲ್ಲ. ರುಚಿಯವ್ರನ್ನ ಕೇಳೋಣ, ಪ್ರೀತಿಯಿಂದ ಮದುವೆ ಮಾಡ್ಕೊಂಡ್ರ ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜ್ ಅಂತ? ಲವ್ ಮ್ಯಾರೇಜ್ ನಿಮ್ದು ಎಜುಕೇಶನ್ ಆದ್ಮೇಲೆ ಆಯ್ತಾ? ಇದಕ್ಕೆ ಚಪ್ಪಾಳೆ ನೋಡಿ. ಅವರು IAS ಮಾಡಿದ್ರು ಆಯ್ತಾ, ಬಟ್ ನಿಮ್ ಟೈಮಲ್ಲಿ ಏನಾದ್ರು ಲವ್ ಮಾಡ್ಕೊಂಡು ಎಲ್ಲೋ ಅಲ್ಲಿಗೆ ಮುಗೀತು ಅಂತ ಅರ್ಥ. ಅವಳನ್ನ ಹೊರಗೆ ತರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಆಯೋಗದ ಅಧ್ಯಕ್ಷೆಯಾಗಿ ನಾನು ನೋಡಿದ್ದೀನಿ, ಅವಳ ಪೂರ್ತಿ ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗಿರ್ತಾಳೆ. ಕೆಲವೊಂದ್ಸಲ ಬಸರಿ ಮಾಡಿರ್ತಾನೆ, ಮದುವೆ ಮಾಡ್ಕೊಳಕ್ ರೆಡಿ ಇಲ್ಲ. ಮದುವೆ ಮಾಡ್ಕೊಳ್ಳೋ ಟೈಮ್ ಜಾತಿ ಬಂದ್ಬಿಡುತ್ತೆ ಅಡ್ಡ, ಇಲ್ಲ ಗರ್ಭಿಣಿ ಮಾಡ್ಬಿಟ್ಟಿರ್ತಾರೆ, ಇಲ್ಲ ಎಲ್ಲ ದೇಹನೇ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾಳೆ, ಮದುವೆ ಆಗಲ್ಲ ಅಂತ ಒಳಗ್ಬಿಡ್ತಾನೆ ಬೇರೆ ಕಡೆ. ದಯವಿಟ್ಟು ಈ ಸಮಯ ಬಹಳ ಮುಖ್ಯ. ಈ ಟೈಮ್ ಏನಾದ್ರೂ ನೀವು ಬೇರೆ ಕಡೆ ನಿಮ್ಮ ಆಲೋಚನೆಯನ್ನ ತಿರುಗಿಸಿದ್ರೆ ನೀವೇನಾದ್ರೂ ಆಗಕ್ಕೆ ಸಾಧ್ಯನಾ? ಹಿಂದೆ ಲಾಸ್ಟ್ ಈ 3 ಜನ ಇದ್ದೀರ ನೋಡಿ, ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ನಾನು ಟೀಚರ್ ಗೊತ್ತಾ, ಡಾಕ್ಟರ್ ಮಕ್ಕಳಿಗೆ ಪಾಠ ಮಾಡಿದ್ದೀನಿ ನಾನು ಪ್ರೊಫೆಸರ್, ನಂತರ ರಾಜಕಾರಣಕ್ಕೆ ಬಂದಿದ್ದು ನಾನು. ಸೊ ಟೀಚರ್ಗೆ ಗೊತ್ತಾಗುತ್ತೆ ಯಾವ ಮಕ್ಕಳು ಪಾಠ ಕೇಳ್ತಾ ಇಲ್ಲ, ಯಾವ ಮಕ್ಕಳಿಗೆ ಏನ್ ಫೀಡ್ ಮಾಡಬೇಕು ಇಲ್ಲ, ಎಲ್ಲ ಗೊತ್ತಾಗತ್ತೆ. ನಂದು ಲವ್ ಮ್ಯಾರೇಜ್, ಅದಕ್ಕೆ ಚಪ್ಪಾಳೆ ಬೇಡ. ಬಟ್ ಆದ್ರೆ ರುಚಿಯವರು ಎಕ್ಸಾಮ್ ಕೊಟ್ಟ ಮೇಲೆ ಮದುವೆ ಆದ್ರು, ನಾವು ಅಷ್ಟೇ. ಮಾಸ್ಟರ್ಸ್ ಮುಗಿದ ನಂತರ ನಾನು ಮದುವೆ ಆಗಿದ್ದು ನಮ್ಮ ಮನೆಯವರನ್ನ, ಗುಲ್ಬರ್ಗ ಹುಡುಗ. ಹಂಗಾಗಿ ನಾ ಯಾವಾಗಲೂ ಹೇಳ್ತೀನಿ, ನಾವು ಬೆಂಗಳೂರು ಮಗಳಾದ್ರೂ ಉತ್ತರ ಕರ್ನಾಟಕದ ಸೊಸೆ ಅಂತ. 12 ವರ್ಷ ನಾನು ಕಲಬುರಗಿಯಲ್ಲಿ ಇದ್ದೀನಿ, ನಾ ಕೆಲಸ ಮಾಡಿದ್ದೀನಿ. ಎಲ್ಲವೂ ನನ್ನನ್ನ ಈ ವ್ಯಕ್ತಿತ್ವಕ್ಕೆ ರೂಪಿಸಕ್ಕೆ ಕಾರಣ ಬಹಳ ದೊಡ್ಡ ಮಹತ್ತರವಾದಂತ ನನ್ನ ಬದುಕಲ್ಲಿ ಬದಲಾವಣೆ ತಂದಿದ್ದೆ ಕಲಬುರಗಿಯಲ್ಲಿ. ನಾನು 12 ವರ್ಷ ಇದ್ದಿದ್ದು. ನಾವು ಬೆಂಗಳೂರಿಗೆ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳಾಗಲಿ, ಸರಳ ಜೀವನ ಆಗಲಿ, ಅವರ ಇರುವಂತ ಶೈಲಿಗಳಾಗಲಿ, ಊಟ, ಯಾವುದು ಸಂಸ್ಕೃತಿ ಏನೋ ಗೊತ್ತಿರೋದಿಲ್ಲ ನಮಗೆ. ನಾವು ಬಹಳ ವಿಭಿನ್ನ, ನಾವು ಬೆಂಗಳೂರು ಕಡೆ ಇರೋದು. ಸೊ ಉತ್ತರ ಕರ್ನಾಟಕದ ಸೊಸೆಯಾಗಿ ಬಂದಾಗ ನನಗೆ ಅವತ್ತು ಅರ್ಥ ಆಯ್ತು, ಬದುಕೇ ಬೇರೆ ಇದೆ, ಕಷ್ಟನೇ ಬೇರೆ ಇದೆ, ಸಂಘರ್ಷನೇ ಬೇರೆ ಇದೆ, ಹೋರಾಟನೇ ಬೇರೆ ಇದೆ, ಸರಳತೆನೇ ಎಲ್ಲದಕ್ಕಿಂತ ದೊಡ್ಡದು ಅಂತ. ಸೊ ಈಗ ನೀವೆಲ್ಲ ಶಿಕ್ಷಣ ಕಲಿತೀರಲ್ಲ, ಅಲ್ಲಿವರೆಗೂ ಏನ್ ಮಾಡಬಾರ್ದು ಅಂತ ಹೇಳಿದೀನಿ ನಿಮ್ಗೆ. ಈ ಕಡೆ ಆವಾಜ ಬಂದಿಲ್ಲ, ಜೋರಾಗಿ ಯಾರ್ಯಾರು ನಿಮ್ ಕಾಲ ಮೇಲೆ ನಿಂತ್ಕೊಳ್ಳೋದನ್ನ ಲವ್ ಮಾಡಲ್ಲ ಕೈ ಎತ್ತಿ ನೋಡೋಣ. ಎಲ್ಲರೂ ಚಪ್ಪಾಳೆ ಹೊಡ್ಕೊಳ್ಳಿ. ನಾನು ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ನಿಮ್ ಭವಿಷ್ಯ ಅದೆಲ್ಲದಕ್ಕಿಂತ ಬಹಳ ದೊಡ್ಡ ಮುಖ್ಯ. ನೀವು ಒಂದಿನ ವೇದಿಕೆ ಮೇಲೆ ನಂತರನೇ ಬರ್ಬೇಕಲ್ವಾ? ಎಷ್ಟು ಜನ ಆಸೆ ನಂತರ ಆಗ್ಬೇಕು ನೀವೆಲ್ಲರೂ ಅಂತ? ದೇವರು ನಿಮ್ಮೆಲ್ಲ ಆಸೆನ ಈಡೇರಿಸ್ತೀನಿ ಅಂತ ತಾಯಿಯಾಗಿ ಹಾರೈಸ್ತೀನಿ.
ಓದೋದಿಲ್ಲ, 4 ಜನ ಮಕ್ಕಳು, ನನ್ನ ಗಂಡ ಸಾಕಕ್ಕಾಗಲ್ಲ, ಸಾಕ್ತಾ ಇಲ್ಲ, ನನ್ನ ಕಾಲಿಗೆ ಅಳಕ್ ಶುರು ಮಾಡಿದ್ರು. ಮನ್ಸಿಗೆ ಬಹಳ ತ್ರಾಸ. ಅಲ್ಲೇ ತಹಶೀಲ್ದಾರ್ ಇದ್ರು ಶರಣಮ್ಮ. ನಾ ಕರೆದು ಹೇಳಿದೆ, ನೋಡಮ್ಮ, ಆ ತಾಯಿಗೆ ಪ್ರಾಯೋಜಕತ್ವ ಯೋಜನೆ ಅಂತ ಒಂದಿದೆ. ಯಾರು ಸಿಂಗಲ್ ಪೇರೆಂಟ್ ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅಪ್ಪ ಅಮ್ಮ ಇರಲ್ಲ, ಅಜ್ಜಿ ತಾತ ಸಾಕ್ತಾ ಇರ್ತಾರೆ, ಅಥವಾ ಗಂಡ ನೋಡ್ಕೊಳ್ಳೋದೇ ಇಲ್ಲ, DC ಅವ್ರ ಹತ್ರ ಅಪ್ರೂವಲ್ ತಗೊಂಡ್ರೆ ಪ್ರತಿ ತಿಂಗಳು 4,000 ಅವ್ರ ಅಕೌಂಟ್ಗೆ ಹಾಕ್ತಾರೆ ಮಕ್ಕಳನ್ನ ಸಾಕ್ಲಿಕ್ಕೆ. ಆ ಯೋಜನೆಯನ್ನ ಮಾಡಿಸ್ಕೊಡಿ ಅಂತ ಹೇಳಿ ಆ ತಾಯಿಗೆ ಎಲ್ಲಾದ್ರೂ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವಿದ್ಯೆ ಇಲ್ಲ ಅವರಿಗೆ ಕೊಡಿ ಅಂತ ಹೇಳಿದೆ. ಯಾಕೆ ಕಾಲು ಇಟ್ಕೋಬೇಕು? ಯಾಕೆ ಆ ತಾಯಿ ಅವಳು ಬದುಕನ್ನ ಕಟ್ಕೋಬೇಕು. ಅದೇ ಅವಳೊಂದು ವಿದ್ಯೆ ಕಲ್ತಿದ್ರೆ, ಶಿಕ್ಷಣ ಕಲ್ತಿದ್ರೆ ಅಲ್ವಾ. ಇವತ್ತು ನೋಡಿ DD, ನಮ್ಮ DD ಅವರು ವಿದ್ಯೆ, ನಮ್ಮ ADC ಅವರು ನಾಗರಾಜ್ ಅವರು, ಎಲ್ಲದಕ್ಕೂ ಶಿಕ್ಷಣನೇ. ಮತ್ತೆ ಶಿಕ್ಷಣ, ಬರೀ ಶಿಕ್ಷಣ ಅಂದ್ರೆ ಬರೀ ಬುಕ್ ಅಲ್ಲ, ಪುಸ್ತಕ ಅಲ್ಲ. ಶಿಕ್ಷಣ ಅಂದ್ರೆ ವಿನಯ, ಸೇವೆ, ಅರಿವು. ಅರಿವಿಲ್ಲದೆ ಇದ್ರೆ ಅದು ಸಾವು. ನೀವೆಲ್ಲರೂ ಯಾವತ್ತು ಯಾಕೆ ಏನು ಅಂತ ಪ್ರಶ್ನೆ ಕೇಳ್ತೀರಾ, ನಿಮ್ಮ ಹಕ್ಕುಗಳನ್ನ ನೀವು ತಿಳ್ಕೊತೀರಾ, ಅವತ್ತೇ ನಿಜವಾಗ್ಲೂ ಬದಲಾವಣೆ ಪ್ರಾರಂಭ. ಎಷ್ಟು ಜನಕ್ಕೆ ಗೊತ್ತು ಪ್ರಾಯೋಜಕತ್ವ ಯೋಜನೆ? ನೋಡೋಣ, ಕೈ ಎತ್ತಿ. ಎಷ್ಟು ಜನಕ್ಕೆ ಗೊತ್ತು ಪ್ರಾಯೋಜಕತ್ವ ಯೋಜನೆ? ಇನ್ಮೇಲೆಲ್ಲ ತಿಳ್ಕೊತೀರಾ? ಸಹಾಯ ಮಾಡ್ತೀರಾ? ಶಿಕ್ಷಣ ಅಂದ್ರೆ ಸೇವೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಿದ್ದೀವಿ ಏನಂದ್ರೆ, ಶಿಕ್ಷಣ ಅಂದ್ರೆ ಡಿಗ್ರಿ ಅಲ್ಲ, ಶಿಕ್ಷಣ ಅಂದ್ರೆ ವಿದ್ಯೆ ಮತ್ತು ಸೇವೆ. ನಿಮ್ಮೂರಿನಲ್ಲಿ ನೀವು ಯಾವ ಊರಿಂದ ಬಂದಿರ? ಒಂದು ಹೆಣ್ಣು ಮಗಳಿಗೆ ಒಂದು ಮೈಕ್ ಕೊಡಿ. ಯಾವ ಊರಿಂದ ಬಂದಿದ್ದಾಳೆ ಕೇಳೋಣ ನಾವು. ಮೈಕ್ ಕೊಡಿ. ಒಂದು ಹೆಣ್ಣು ಮಗಳು ಇದ್ದಾಳಮ್ಮ, ಯಾವ್ದಾರ ಹಳ್ಳಿ ಗ್ರಾಮೀಣ ಭಾಗದಿಂದ ಬರುವಂತ ಹೆಣ್ಣು ಮಗಳಿಗೆ ಮೈಕ್ ಕೊಡಿ. ಕೊಡಿ ಕೊಡಿ. ರೈತರಿಂದ ಬಂದಿದೆ. ರಾಯಚೂರು ಗ್ರಾಮ ಬೆಳವಾಟ ಹಳ್ಳಿಯಿಂದ ಬಂದಿದ್ದೀರಲ್ವಾ? ನಿಮ್ಮೂರಲ್ಲಿ ಅಂಗನವಾಡಿ ಇದೆಯಾ? ಯಾವಾಗಾದ್ರೂ ಹೋಗಿದ್ಯಮ್ಮ ಅಂಗನವಾಡಿಗೆ? ಏನ್ ಮಾಡಿದ್ಯಾ? ಇರಲಿಲ್ಲ. ನಿಮ್ಮೂರಲ್ಲಿ ಯಾರಾದ್ರೂ ವಿಧವೆ ಇದ್ದು ಯಾರಿಗಾದ್ರೂ ಸಹಾಯ ಮಾಡಿದ್ಯೇನಮ್ಮ? ನಿಮ್ಮೂರಲ್ಲಿ ರಸ್ತೆ ಇದೆಯಾ? ಬಸ್ ಇಲ್ಲ. ಬಸ್ ಇಲ್ಲ. ಯಾವ ನಿಮ್ದು? ಬೆಳವಾಟ. ಈಗಲೂ ಬಸ್ ಇದೆಯಾ ಇಲ್ವಾ? ಇಲ್ಲ. ನಿಮ್ಮ ತಗೊಳ್ರಿ, ಅವರು KSRTC DC ತಗೊಳ್ರಿ ರಾಯಚೂರು. ಯಾವ ತಗೊಳ್ಳಿ, KSRTC DC ತಗೊಳ್ಳಿ, ಕೂತ್ಕೊಳ್ಳೋ. ನಾನು ಯಾಕೆ ಹೇಳ್ತೀನಂದ್ರೆ, ನೀವು ಮಾತಾಡೋತನ ನಿಮ್ಗೇನು ಸಿಗೋದಿಲ್ಲ, ನೀವು ಸಹಾಯ ಮಾಡೋತನ ಯಾರಿಗೂ ನಿಮ್ಗೆ ಸೇವೆ ಅಲ್ಲ. ಶಿಕ್ಷಣ ಪಡ್ಕೊಂಡು ನಿಮ್ಮ ಮನೆಯಲ್ಲಿ ದುಡ್ಕೊಂಡು ನೀವು ಮಜಾ ಮಾಡ್ಕೊಂಡು ಕಾರ್ ತಗೊಂಡು ಬಲ್ಲೆ ಕಟ್ಕೊಂಡು ಅದು ಅಲ್ಲ ಬದುಕು, ಅದು ಮನುಷ್ಯತ್ವ ಅಲ್ಲ. ಇನ್ನು ಮುಂದೆ ಬದಲಾವಣೆ ಪ್ರಾರಂಭ ಆಗಬೇಕು. ಇವತ್ತು ನೀವು ಎಷ್ಟು ಜನ ಇದ್ದೀರಾ? ಇಲ್ಲಿ ಒಂದು 1,000 ಜನ ಇದ್ದಾರಾ ಇಲ್ಲಿ ಮಕ್ಕಳು? ಇಡೀ ಹಾವೇರಿಗೆ ನೀವೆಲ್ಲ ಹೊರಡಿಸ್ಬೇಕು. ಏನಂದ್ರೆ ಎಲ್ಲರೂ ತಿಳ್ಕೋಬೇಕು, ಕಲಿಬೇಕು. ನಿಮ್ SP ಅವರನ್ನ ನಾನು ಕರೆಸ್ತೆ, ಫೋನ್ ಮಾಡಿ. ನಮ್ಮ ಮಕ್ಕಳನ್ನೇ ನಮ್ಮ SP ಅವರು ಮಾತಾಡಬೇಕು. SP ಒಂದು ಫ್ರೆಂಡ್ ಇದ್ದಂಗೆ. ನಮ್ಮ ಮಕ್ಕಳೆಲ್ಲರೂ SP ಯಶೋಧ ಅಂದ್ರೆ ನಮ್ಮ ಮನೆ ತಾಯಿ ಇದ್ದಂಗೆ, ನನ್ನ ಅಕ್ಕ ಇದ್ದಂಗೆ, ನನ್ನ ಫ್ರೆಂಡ್ ಇದ್ದಂಗೆ ಅನ್ನೋ ಒಂದು ಭಾಷೆಯನ್ನು ಇಡೀ ಹಾವೇರಿಯಲ್ಲಿರುವಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಆಗಬೇಕು. ಯಾವತ್ತು ಪೊಲೀಸ್ ಭಯ ಹೋಗುತ್ತಲ್ಲ, ಅವತ್ತು ನೀವು ಸರಾಗವಾಗಿ ಸ್ಟೇಷನ್ ಹೋಗಿ ಮಾತಾಡ್ತೀರಾ. ಇವತ್ತು ಸಹ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತಂದ್ರೆ
ದಿನ ಶೋಷಣೆ ಮಾಡಿಸ್ಕೊಳ್ಳೋರು ಯಾರು? ಪ್ರತಿ ಸಲ ಬ್ಲಾಕ್ ಮೇಲ್ ಮಾಡಿಸ್ಕೊಳ್ಳೋರು ಯಾರು? ನಿಜ ಹೇಳ್ತೀನಿ, ಪೊಲೀಸು ತವ್ರ ಮನೆ ಇದ್ದಂಗೆ. ತಂದೆ ತಾಯಿ ಸೇರಿಸದೇ ಇರ್ಬೋದು, ನಮ್ಮನ್ನ ಗಂಡನ ಮನೆಯವ್ರು ಸೇರಿಸದೇ ಇರ್ಬೋದು, ನಮ್ ಜೊತೆ ನಿಂತ್ಕೊಳ್ಳೋರೆ ಪೊಲೀಸು. ಇದು ಸತ್ಯ. ಎಲ್ಲ ಪೊಲೀಸು ಕೆಟ್ಟವರಲ್ಲ. SIT ತನಿಖೆ ಆಯ್ತು, ಎಷ್ಟು ಜನ ಗೊತ್ತು? ಮೊನ್ನೆ ಬಹಳ ದೊಡ್ಡ ತೀರ್ಪು ಬಂತು. ಎಷ್ಟು ಜನ ಗೊತ್ತಿದೆ? ಕೈ ಎತ್ತಿ. ಅರಿವಿಲ್ಲ ಅಂದ್ರೆ ನೀವು ಬದುಕಿದ್ದು ಜೋರಾಗಿ ಹೇಳಲ್ಲ. ಬಹಳ ಐತಿಹಾಸಿಕ ತೀರ್ಪು ಬಂತು ಮೊನ್ನೆ. ಯಾರಾದ್ರೂ ಒಬ್ರು ಫೋನ್ ಮೈಕ್ ತಗೊಂಡು ಹೇಳ್ಬೇಕು ನನಗೆ, ಏನದು ತೀರ್ಪು? ಪೊಲೀಸ್ ಅವರ ಒಂದು ಬಹಳ ದೊಡ್ಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ. ಚಪ್ಪಾಳೆ ಹೊಡಿಬೇಕಪ್ಪ. ಅದನ್ನ ಅಂತಿಮ ಘಟ್ಟದವರೆಗೂ ತಗೊಂಡೋಗಿದ್ಯಾರಮ್ಮ? ಯಾರಾದ್ರೂ ಬೇರೆಯವ್ರು ಯಾರಾದ್ರೂ ಮಾಡಿ ತಗೊಂಡು ಹೇಳಿ. ಕರ್ನಾಟಕ ಪೊಲೀಸ್ ಏನ ತೀರ್ಪು ಒಂದು ಸಂದೇಶ ಕೊಡುತ್ತೆ ಗೊತ್ತಾ ನಿಮಗೆ? ಒಂದು ಮನೆ ಕೆಲಸದವಳು, ಹಣ ಇಲ್ಲ, ಆಸ್ತಿ ಇಲ್ಲ, ಯಾರೋ ಅವಳ ಪರ ನಿಂತ್ಕೊಳ್ಳೋರಿಲ್ಲ, ಒಬ್ಬ ex-MP ಜೀವಾವಧಿ ಶಿಕ್ಷೆ ಕೊಡಿಸೋ ತನ ಹೋರಾಟ ಮಾಡ್ತಾಳೆ. ಅಲ್ಲಿಂದ ಅಲ್ಲಿವರೆಗೂ ತನಿಖೆ ಮಾಡಿ ಎವಿಡೆನ್ಸಸ್ ನ ಕಲೆ ಹಾಕಿ ಒಂದು ಸಂದೇಶ ಕಳಿಸಿರೋದು ಏನು? ಈ ಕಾನೂನು ಮುಂದೆ ವ್ಯಕ್ತಿ ದೊಡ್ಡವರಲ್ಲ. ನೀವು ಮಾಡಿರೋ ಹೇಯ ಕೃತ್ಯಕ್ಕೆ ನಿಮ್ಗೆ ಶಿಕ್ಷೆ ಆಗತ್ತೆ. ಯಾವಾಗ ಆಗತ್ತೆ? ನೀವು ಧ್ವನಿ ಎತ್ತಿದಾಗ, ಹೋರಾಟ ಮಾಡಿದಾಗ. ಕೆಲಸದವರು ಅನ್ನೋದು ಅಂತ ಏನಿಲ್ಲ ಈಗ. ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ತೀರ್ಪು ಸಿಗ್ತಾ ಇಲ್ವಾ? ಆ ತನಿಖೆ ಹಂತದವರೆಗೂ ತಗೊಂಡೋಗಿದ್ದು ಕರ್ನಾಟಕ ಪೊಲೀಸ್ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಪೊಲೀಸ್ಗೆ ಅಷ್ಟು ಶಕ್ತಿ ಇರುತ್ತೆ. ಪೊಲೀಸು ಆ ಹೆಣ್ಣು ಮಗಳ ಪರ ನ್ಯಾಯ ಕೊಡಿಸೋದ್ರಲ್ಲಿ ಎಷ್ಟು ಹೋರಾಟ ಮಾಡ್ತಾರೆ ಅಲ್ವಾ? ಹೌದಾ ಅಲ್ವಾ? ಇದನ್ನ SIT ತನಿಖೆಗೆ ಒಪ್ಪಿಸ್ಬೇಕು ಅಂತ ಬರ್ದಿದ್ಯಾರು ಗೊತ್ತಾ ನಿಮಗೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ SIT ತನಿಖೆಗೆ ನೀವು ಒಪ್ಪಿಸ್ಬೇಕು, ನೂರಾರು ಹೆಣ್ಣು ಮಕ್ಕಳ ಮಾನಹಾನಿ ಆಗಿದೆ ಅಂತ ಬರ್ದಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ SIT ತನಿಖೆಗೆ ಕೊಡ್ತಾರೆ. ಯಾರು ಬರ್ದಿದ್ ಗೊತ್ತಾ? ನೋಡೋಣ, ಹೇಳಿ ಯಾರಾದ್ರೂ ಒಬ್ರು. ಮೈಕ್ ತಗೊಳ್ಳಿ. ಗೊತ್ತಾ? ಮಹಿಳಾ ಆಯೋಗ. ಚಪ್ಪಾಳೆ ಇಷ್ಟೇನಾ? ಇದ್ರ ಅರ್ಥ ಏನು? ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು. ಶಿಕ್ಷಣ ಅಂದ್ರೆ ಬರೀ ಏನ್ ಹೇಳಿದೆ? ಬರೀ ಅಲ್ಲ. ಯಾವತ್ತು ನನ್ನ ಮಕ್ಕಳು ಯಾಕೆ, ಏನು, ಎಲ್ಲಿಂದ ಕೇಳ್ತೀರಾ, ತಿಳ್ಕೋತೀರಾ, ಅಲ್ಲಿವರೆಗೂ ನೀವು ಹಂಗೆ ಇರ್ತೀರಾ, ಅವ್ರು ಅಲ್ಲೇ ಇರ್ತಾರೆ. ನೋಡೋಣ, ಮಾತು ಕೊಡಿ ನನಗೆ. ಎಲ್ಲ ಎದೆ ಮೇಲೆ ಕೈ ಇಟ್ಕೊಂಡು ಮಾತು ಕೊಡಿ. ಎಲ್ಲ ಇಟ್ಕೊಂಡ್ರಾ? ನಾವು ಪ್ರಶ್ನೆ ಮಾಡ್ತೀವಿ, ನಾವು ತಿಳ್ಕೊಳ್ತೀವಿ, ನಾವು ಸೇವೆ ಮಾಡ್ತೀವಿ, ನಾವು ಶಿಕ್ಷಕರಾಗ್ತೀವಿ, ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋತನ ಮದುವೆ ಆಗಲ್ಲ, ಲವ್ ಮಾಡಲ್ಲ. ನಿಮ್ಮ ಮಹಿಳಾ ಆಯೋಗದ ಅಧ್ಯಕ್ಷ ಸ್ವಲ್ಪ ಟ್ರೆಂಡಿಮ. ಇವತ್ತಿನ ಕಾಲಕ್ಕೆ ಹೆಂಗಿದೆ ಹಂಗೆ ಇದ್ದೀವಿ. ಹೌದಾ?
ನಮ್ಮ ಮಾಧ್ಯಮ ಮಿತ್ರನಿಗೆ ಹೇಳಕ್ ಇಷ್ಟಪಡ್ತೀನಿ, ನನಗೆ ನೋಡಪ್ಪ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ಬೇಕು, ನಮ್ಗೆ ಅಷ್ಟೇ ಮುಖ್ಯ. ನಮ್ಗಲ್ಲಿ ಬರ್ತಾರೆ. ಇನ್ನೂ ಒಂದು ಹೇಳ್ತೀನಿ, ನಿನ್ನೆ ನಾನು ಆಫೀಸಿಂದ ಬಿಡ್ಬೇಕಾದ್ರೆ ಒಂದು ತಾಯಿ ಬರ್ತಾರೆ, 2 ಮಕ್ಕಳನ್ನ ಕರ್ಕೊಂಡ್ ಬರ್ತಾಳೆ. ತಾಯಿ ನೋಡಿ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ. ಅದಕ್ಕೆ ನಾನು ಪ್ರತಿ ಸಲ ಬಂದಾಗ ಹೇಳ್ತೀನಿ, ಯಾವುದೇ ಜಿಲ್ಲೆಗೆ ಬರಲಿ, ನನ್ನ ಫೇವರೇಟ್ ಪ್ರೋಗ್ರಾಮ್ ನಾನು ನನ್ನ ಮಕ್ಕಳನ್ನ ಉದ್ದೇಶಿಸಿ ಮಾತಾಡೋದೇ ನನ್ನ ಫೇವರೇಟ್ ಪ್ರೋಗ್ರಾಮ್. ಅವಳಿಗೂ ವಿದ್ಯೆ ಇಲ್ಲ, ಅವಳೊಂದು ಬ್ಲೌಸ್ಗೆ ಹುಕ್ಸ್ ಹಾಕ್ತೀನಿ ಮೇಡಮ್, ನಾನು ಸೀರೆಗೆ ಫಾಲ್ ಹಾಕ್ತೀನಿ ಮೇಡಮ್, ಕುಚ್ಚು ಕಟ್ತೀನಿ ಮೇಡಮ್. ಗಂಡ 7th ಸ್ಟ್ಯಾಂಡರ್ಡ್ ಮಗು, 3 ವರ್ಷದಿಂದ ರೇಪ್ ಮಾಡ್ತಾ ಇದ್ದಾನೆ. ಗೊತ್ತೇ ಇಲ್ಲ, ಹೆದರ್ಸೋದು. ಏನಾದ್ರೂ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ. ಕಡೆಗೆ ಒಂದಿನ ಆ ಮಗು ಹೇಳಿದೆ. ಆ ಮಗು ಹೇಳುತ್ತೆ, ಮೇಡಮ್ ನಾನು ನಿಮ್ಮಂಗೆ ಡಾಕ್ಟರ್ ಆಗ್ತೀನಿ, ನನ್ನ ತಂಗಿ ಪೊಲೀಸ್ ಆಫೀಸರ್ ಆಗ್ತಾಳೆ, ನಮ್ಮಪ್ಪನಂತವ್ರನ್ನೆಲ್ಲ ಜೈಲಿಗೆ ಹಾಕ್ತೀವಿ. ಆ ಮಗು ಹೇಳುತ್ತೆ. ಅದು ಶಿಕ್ಷಣ. ಇನ್ನೊಂದು ತಾಯಿದು ವಿಡಿಯೋ ಬರುತ್ತೆ, ಫೋಟೋ ಬರುತ್ತೆ, ಸಿಮೆಣ್ಣೆ ಹಾಕಿ ಮೈಯೆಲ್ಲ ಸುತ್ತಾಕ್ಬಿಟ್ಟಿರ್ತಾನೆ. ನೀನೇನಾದ್ರೂ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಿನ್ ಮಕ್ಕಳನ್ನೆಲ್ಲ ಸಾಯಿಸಾಕ್ಬಿಡ್ತೀನಿ ಅಂತ. ತಾಯಿ ನೋಡಿ ಅವಳ ಪ್ರೀತಿ, ತಾನು ಸತ್ರು ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳೋದೇ ಇಲ್ಲ. 2 ವರ್ಷಗಳ ನಂತರ ಮಹಿಳಾ ಆಯೋಗಕ್ಕೆ ಬರ್ತಾರೆ. ಈಗ ನಾವು ಅಲ್ಲಿ SP ಗೆ ಫೋನ್ ಮಾಡಿ ಅವನ ಹಿಡಿದು ಒಳಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಅಂತ ಹೇಳಿದ್ವಿ. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಹೆಣ್ಣು ಮಗಳು ಅಸಹಾಯಕತೆಯ ಬದುಕನ್ನ ಬದುಕಬಾರದು. ಯಾವಾಗ ಅವಳಿಗೆ ಯಾರೂ ಇಲ್ಲಪ್ಪ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಅಂದಾಗ ದೌರ್ಜನ್ಯಕ್ಕೆ ಒಳಗಾಗ್ತಾಳೆ. ನೋಡೋಣ ನಮ್ಮ ಮನೆಯವ್ರು ನನ್ನ ಮೇಲೆ ಕೈ ಎತ್ತಿ, ಥ್ಯಾಂಕ್ ಗಾಡ್ ನಮ್ಮ ಗುಲ್ಬರ್ಗ ಅವ್ರಿಗೆ ಒಳ್ಳೆ ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಎಲ್ಲ ಇರುತ್ತೆ, ಜಗಳ ಇರುತ್ತೆ, ಎಲ್ಲ ಇರುತ್ತೆ, ಆಯ್ತಾ. ಆದ್ರೂ ಅಸಹಾಯಕವಾಗಿ ಹೆಣ್ಣು ಮಗಳು ಇರಬಾರ್ದು. ನಿಮ್ ಕಾಲಲ್ಲಿ ನಿಂತ್ಕೋಬೇಕು ಅನ್ನೋದೇ ನಮ್ಮ ಇಷ್ಟೆಲ್ಲ ಉದ್ದೇಶ. ಮಾತಾಡಬೇಕು, ಹೇಳಬೇಕು. ಯಾರೇ ನಿಮ್ಗೆ ಎಷ್ಟು ಜನ ಫೇಸ್ಬುಕ್ ಮೇಲೆ ಇದೀರಾ? ಕೈ ಎತ್ತಿ. ಫೇಸ್ಬುಕ್, ಇನ್ಸ್ಟಾ, ವಾಟ್ಸ್ಆಪ್. ಕೈ ಎತ್ತಿ ನಾನು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಈಗ ನಾನಂತೂ ನಿಮ್ಮಮ್ಮ ನನಗೆ ಸುಳ್ಳು ಹೇಳಂಗೆ ಇಲ್ಲ. ನಿಮ್ಗೆ ಎಷ್ಟು ಜನ ಇದ್ರೆ ಕೈ ಎತ್ತಿ. ಸೊ ಇಷ್ಟು ಜನ ಇದ್ದೀರಲ್ವಾ, ಯಾರಾದ್ರೂ ನಿಮ್ಗೆ ಒಂದು ನಿಮಿಷ, KSRTC DC ಯಾವ್ದಮ್ಮ ನಿಮ್ಮೂರು? ತಾಯಿ ನಿಮ್ಮೂರು ಯಾವ್ದು? ರಾಯಚೂರು ಡಿಸ್ಟ್ರಿಕ್ಟ್ ತಾಲೂಕು ಮಾನ್ವಿ ಗ್ರಾಮ ಬೆಳವಾಟ. ಚಂದ್ರಶೇಖರ್ ಅವರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಹಾವೇರಿ ಜಿಲ್ಲೆಗೆ ಬಂದಿದ್ದೆ. ಇಲ್ಲಿ ಒಂದು ಹೆಣ್ಮಗಳು B.Ed ಮಾಡಲು ಕಲೀಲಿಕ್ಕೆ ಬರ್ತಾರೆ. ಅವ್ರ ಊರು ಮಾನವಿ ತಾಲೂಕು ಬೆಳವಾಟ ಅವ್ರ ಊರು. ಅವ್ರು ಆ ಹೆಣ್ಮಗಳು ಒಂದು ಏನಂತಂದ್ರೆ, ಅವ್ರ ಊರಿಗೆ ಬಸ್ ಇಲ್ಲ, ಮತ್ತೆ ಆ ಮಕ್ಕಳಿಗೆ ಶಿಕ್ಷಣಕ್ಕೆ ಹೊರಗೆ ಬಂದು ಕಲಿಯಕ್ಕೆ ಕಷ್ಟ ಆಗ್ತಾ ಇದೆ. ಆ ಊರಿನ ಹೆಣ್ಣು ಮಕ್ಕಳನ್ನೆಲ್ಲ ಜನ ಸ್ವಲ್ಪ ಋತುಮತಿ ಆದ್ಮೇಲೆ ಅಥವಾ ದೊಡ್ಡವಳಾದ್ಮೇಲೆ ಶಾಲೆಗೆ ಕಳಿಸೋದಿಲ್ಲ ಅಂತೆ. ನೀವು ಆ ಬೆಳವಾಟಕ್ಕೆ ಒಂದು ಬಸ್ ಹಾಕಿ ನನಗೆ ರಿಪೋರ್ಟ್ ಮಾಡಿ ಮಹಿಳಾ ಆಯೋಗಕ್ಕೆ. ಆ ಟೈಮಿಂಗ್ಸ್ ನೀವು ಚೇಂಜ್ ಇದು ಮಾಡ್ಕೊಡಿ. ಆ ಮಕ್ಕಳು ಕಾಲೇಜ್ಗೆ ಹೋಗ್ಬೇಕಾದ್ರೆ 1 ನಿಮಿಷ ಸ್ಪೀಕರ್ ಅಲ್ಲಿ ಇದ್ದೀನಿ, ನೀವು ಮಾತಾಡಿ ಹೇಳಿ. ನೀವು ಬೆಳವಾಟ, ನೀವು ಅಲ್ಲಿ ಆ ಮಗು ಅಂದ್ರೆ ಆ ಊರಿಗೆ ಆ ಕಾಲೇಜ್ಗೆ ಹೋಗೋ ಟೈಮಿಗೆ, ಶಾಲೆಗೆ ಹೋಗೋ ಟೈಮಿಗೆ ಬಸ್ ಹಾಕ್ಸಿ, ಬೆಳಗ್ಗೆ ಮತ್ತೆ ಸಾಯಂಕಾಲ ಮಾಡಿಬಿಟ್ಟು ನನಗೆ ರಿಪೋರ್ಟ್ ಮಾಡಿ ಹೇಳಿ. ನಾನು ಕಳಿಸ್ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ನಮಸ್ಕಾರ. ಥ್ಯಾಂಕ್ ಯು.
ಆಗ್ತೈತೆ? ನೋಡಿ, ಅವ್ರು ಇರೋದೇ ನಿಮ್ ಸೇವೆ. ಜನಸ್ನೇಹಿ, ಮಹಿಳಾ ಸ್ನೇಹಿ ಪೊಲೀಸು, ಫ್ರೆಂಡ್ಲಿ ಅಂತ ಅರ್ಥ. ಈಗ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಗೃಹ ಸಚಿವರು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಗೊತ್ತಾ ಗೊತ್ತಿಲ್ವಾ? ಗೊತ್ತಾ? ಸುಳ್ಳು ಹೇಳ್ಬೇಡಿ. ಗೊತ್ತಾ? ಎಷ್ಟು ಜನ ತೆರೆದ ಮನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರ? ತೆರೆದ ಮನೆ ಮಾಡ್ತಾ ಇದ್ದಾರ? ಯಾಕೆ ಇದೆಲ್ಲ ಕಾರ್ಯಕ್ರಮಗಳು ಗೊತ್ತಾ? ನಿಮ್ಮ ಅವರ ಸ್ನೇಹ ಒಂದು ಮನೆ ತರ ಇರಬೇಕು ಅಂತ. ಆ ಉದ್ದೇಶದಿಂದ ಇದು ಮನೆ ಮನೆಗೆ ಪೊಲೀಸರು. ನಾವು ಅವ್ರನ್ನ ಇವತ್ತು ಕರೆಸಿದ್ದು ಸಹ ನಿಮ್ ಜೊತೆ ಮಾತಾಡ್ಲಿ. ಯಾಕೆ ಅಂದ್ರೆ ಇಲ್ಲ ಇಷ್ಟು ಜನರಲ್ಲಿ ಯಾರಾದ್ರೂ ಬ್ಲಾಕ್ ಮೇಲ್ ಯಾರಾದ್ರೂ ಮಾಡಿದಾರ? ಫೋನ್ ಮೇಲೆ ಕೈ ಎತ್ತಿ ಯಾರಾದ್ರೂ ಫೋನ್ ಅಲ್ಲಿ ನೀವು ಫ್ರೆಂಡ್ಸ್ ಆಗಿ ಯಾರೋ ಬ್ಲಾಕ್ ಮೇಲ್ ಮಾಡೋದು ಏನಾದ್ರು ಆಗಿದ್ಯಾ? ಆಗಿದ್ರು ಹೇಳಲ್ಲ ಮಕ್ಕಳು. ಬಟ್ ನೀವು ಹೋಗ್ಬೇಕು. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಎಷ್ಟು ಜನಕ್ಕೆ ಗೊತ್ತು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್? ಕೈ ಎತ್ತಿ. ಮೈಕ್ ಕೊಡಿ ಅವರೊಬ್ಬರಿಗೆ. ಆಗಬೇಕು ಸೈಬರ್ ಕ್ರೈಮ್ ಹೆಲ್ಪ್ ಲೈನ್. ಮೊಬೈಲ್ ಅಲ್ಲಿ ನಿಮ್ಗೆ ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರು, ಏನೋ ಒಂದು ದೌರ್ಜನ್ಯ ಆಯ್ತು, ಫ್ರಾಡ್ ಆಯ್ತು, ನೀವು ಯಾವ ನಂಬರ್ಗೆ ಇಮಿಡಿಯೇಟ್ಲಿ ಫೋನ್ ಮಾಡ್ತೀರಾ? ಅಲ್ಲಿ ಅಲ್ಲಿ ಮೈಕ್ ಹತ್ರ ಇಟ್ಕೊಳ್ಳು. 1098. ಅದು ಮಕ್ಕಳ ಸಹಾಯ. ಗುಡ್. 112 ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್. ಯಾರು ಹೇಳಿದ್ರು? ಅವಳಿಗೆ ಚಪ್ಪಾಳೆ ಅವಳಿಗೆ 1930. ಏನು? ಇವೆಲ್ಲ ನೀವು ಬೇರೆ ಏನ್ ಬಹಳಕೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಇದಂತೂ ಕಂಪಲ್ಸರಿ ಬಹಳಕೆ ಮಾಡ್ಬೇಕು ನೀವು. 112 1930. 112 ನೀವು ಎಲ್ಲೇ ಇರಲಿ, ನೀವು ಯಾವುದೇ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಕರ್ನಾಟಕ ಹೆಲ್ಪ್ ಲೈನ್ 112ಗೆ ಫೋನ್ ಮಾಡಿದ್ರೆ ಎಷ್ಟು ನಿಮಿಷದಲ್ಲಿ ಹೋಗ್ತೀರಾ ನೀವು? ಇಲ್ಲಿ 112ಗೆ ಮಾಡಿದ್ರೆ ಎಷ್ಟು ನಿಮಿಷ? ಸಿಟಿ ಒಳಗಡೆ 8 ರಿಂದ 10 ನಿಮಿಷ ಪೊಲೀಸ್ ನಿಮ್ಮ ಹತ್ರ ಇರುತ್ತೆ. ಯಾವ ನಂಬರ್ ಮಾಡಿದ್ರೆ? ಹಳ್ಳಿಯಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ 15 ರಿಂದ 20 ನಿಮಿಷದ ಒಳಗೆ. ನಿಮ್ ತಾಯಿ ಅನ್ಕೊಳ್ಳಿ, ನಿಮ್ ಮನೇಲಿ ಯಾರೋ ಒಬ್ರು, ನಿಮ್ ಮನೇಲಿ ನಿಮ್ಮ ಅಪ್ಪ ಕುಡಿದು ಬಂದು ದಿನ ಹೊಡಿತಾರೆ ಅನ್ಕೊಳ್ಳಿ. ನಿಮ್ಮಮ್ಮ ದಿನ ಒದೆ ತಿನ್ಬೇಕಾ ಬೇಡವಾ? ಏನ್ ಮಾಡ್ಬೇಕು ನೀವು? ಮಾಡಿ ಒಂದ್ಸಲ ಮಾಡಿ ನೀವು. 2ನೇ ದಿನ ಭಯ ಬೀಳ್ತಾರ ಅವರು. ನೀವು ಏನಾದ್ರೂ ಸುಮ್ಮನೆ ಇದ್ರೆ ಪ್ರತಿ ದಿನ ಅದೇ ಮಾಡ್ತಾರೆ. ಗುಲಾಬಿ ಗ್ಯಾಂಗ್ ಕತೆ ಕೇಳಿದೀರಾ? ಕತೆ ಅಲ್ಲ, ಅದು ನಿಜವಾದ ಸ್ಟೋರಿ, ನಿಜವಾದ ನಡೆದಂತ ಘಟನೆ. ಗುಲಾಬಿ ಗ್ಯಾಂಗ್ ಬಗ್ಗೆ ಗೊತ್ತಾ ನಿಮ್ಗೆ? ಗುಲಾಬಿ ಬಣ್ಣ ನಮ್ಮ ಆಶಾ ಕಾರ್ಯಕರ್ತರು ಸಾರಿ ಉಟ್ಕೊಂಡಿದ್ದಾರೆ ನೋಡಿ. ಬಹಳ ಹೋರಾಟ ಮಾಡ್ತಾರೆ. ಅವ್ರ ಜೀವನನೇ ಹೋರಾಟ, ಸೇವೆ. ಅವರೆಲ್ಲರೂ ಒಂದು ಚಪ್ಪಾಳೆ ಹೊಡಿಬೇಕು. ಆಶಾ ಕಾರ್ಯಕರ್ತರ ಸೇವೆ ಬಹಳ ದೊಡ್ಡದು. ಜೀವವನ್ನ ಪಕ್ಕಕ್ಕಿಟ್ಟು ಕೋವಿಡ್ ನಲ್ಲಿ ಪ್ರತಿ ಮನೆಗಳಿಗೆ ಹೋದವರು ಜೀವ ಉಳಿಸಿದ್ರು. ಇವತ್ತಿಗೂ ಸಹ ಹೋರಾಡ್ತಾ ಇದ್ದಾರೆ 10,000 ಸಂಬಳಕ್ಕೆ. ಬಹಳ ದುರಂತ. ಇವತ್ತು ನನಗೆ ಭೇಟಿ ಮಾಡಿ ಹೇಳಿದ್ರು, ಮೇಡಮ್ ನಮ್ಮ ಹೋರಾಟಕ್ಕೆ ನೀವು ಬಂದಿದ್ರಿ, ಮುಖ್ಯಮಂತ್ರಿಗಳ ಹತ್ರ ಎಲ್ಲ ಹೋಗಿದ್ರಿ, 10,000 ಕೊಡ್ತೀನಿ ಎಂದು ಮೇಡಮ್ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಮತ್ತೆ ಪತ್ರವನ್ನ ಬರೆದು ನಾನು ಫಾಲೋ ಅಪ್ ಮಾಡ್ತೀನಮ್ಮ. ನಾನು ಎಲ್ಲಿದ್ದೆ? ಗುಲಾಬಿ ಗ್ಯಾಂಗ್. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿರ್ತಾರೆ, ದಿನಾ ಬಂದು ಗಂಡ ಹೊಡೆಯೋದು. ಎಷ್ಟು ಸ್ವಲ್ಪ ದೊಡ್ಡವಳಾಗ್ತಾಳೆ, ಮನೆಗೊಂದು ಬಿದಿರು ಕೋಲ್ ಇರುತ್ತೆ ಮೂಲೆಯಲ್ಲಿ. ಇದು ರಾಜಸ್ಥಾನ.
ರಾಜಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಶೋಷಣೆಗೆ ಒಳಗಾಗಿದ್ದಾರೋ ಅಷ್ಟೇ ಹೋರಾಟ ಮಾಡಿದ್ದಾರೆ. ಒಂದಿನ ಬಿದಿರು ಕೋಲ್ ತಗೊಂಡು ಬಾರಿಸ್ತಾಳೆ ನೋಡು, ಆಮೇಲೆ ಅವ್ನ ಕೈಯೇ ಎತ್ತಲ್ಲ. ಅವಳು ಇಡೀ ಊರ್ನ ಹೆಣ್ಣು ಮಕ್ಕಳನ್ನೆಲ್ಲ ಒಂದು ಮಾಡ್ತಾಳೆ. ಎಲ್ಲರೂ ಗುಲಾಬಿ ಬಣ್ಣದ ಸೀರೆ ಉಟ್ಕೋತಾರೆ, ಒಂದು ಗ್ಯಾಂಗ್ ಆಗ್ತಾರೆ. ಆ ಊರಿನಲ್ಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಆಗ್ಲಿ, ಶೋಷಣೆ ಆಗ್ಲಿ, ಬಿದಿರು ಕಡ್ಡಿ ತಗೊಂಡು ಬುದ್ಧಿ ಕಲಿಸ್ತಾರೆ. ರಾಷ್ಟ್ರ ಪ್ರಶಸ್ತಿ ಎಲ್ಲ ಸಿಗುತ್ತೆ ಆ ತಾಯಿಗೆ. ಅಂದ್ರೆ ನೀವು ಯಾವಾಗ ಧೈರ್ಯ ಮಾಡ್ತೀರಾ, ಯಾವಾಗ ಪ್ರಶ್ನೆ ಮಾಡ್ತೀರಾ, ಯಾವಾಗ ಹೋರಾಟ ಮಾಡ್ತೀರಾ, ಅವಾಗ ಸಮಾಜ ನಿಮಗೂ ಹೆದರುತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನ ತುಳಿದು ಕೆಳಗಡೆ ಇಡುತ್ತೆ. ಸೊ ಎಷ್ಟು ಜನಕ್ಕೆ ಹೋರಾಟ ಮಾಡಬೇಕು ಅನ್ಸಿದೆ ಈಗ? ಕೈ ಎತ್ತಿ ನೋಡೋಣ. ಆ ಬಿಳಿ ಚೂಡಿದಾರ ಹಾಕೊಂಡು ಕೈ ಎತ್ತಿದಿಲ್ಲಲ್ಲ ನೀನೇ ಹಿಂದೆ ನೋಡ್ತಾ ಇದೆಯಲ್ವಾ ತಾಯಿ? ವೈಟ್ ಸಲ್ವಾರ್ ಹಾಕೊಂಡಿದೆಯಲ್ಲ, ಕೈ ಎತ್ತವ. ಕ್ರೀಮ್ ಕಲರ್, ಪಿಂಕ್ ಕಲರ್ ಸಲ್ವಾರ್ ಪಕ್ಕ ಕೂತಿರೋರು ಹೆಣ್ಮಗಳು ನಗ್ತಾ ಇದ್ದಾಳೆ. ಮಾತಾಡಕ್ಕೆ ಯಾರು ಹೆಣ್ಮಕ್ಳಿಗೆ ಮೈಕ್ ಕೊಡೋದಿಲ್ಲ, ವೇದಿಕೆ ಕೊಡೋದಿಲ್ಲ. ನಮ್ಮನ್ನ ಎಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ಪ್ರಾರ್ಥನೆ ಗೀತೆ ಹೇಳಕ್ಕೆ ಹಿಂದಿನ ದಿನಾನೇ ಹೇಳ್ಬಿಡ್ತಾರೆ, ಇಂಥ ಸೀರೆನೇ ಉಟ್ಕೊಂಡ್ಬರ್ಬೇಕು ಎಲ್ಲರೂ, ಸೇಮ್ ಕಲರ್ ಎವ್ರಿವನ್. ಹೂವ ಬುಕ್ಕೆ ಕೊಡಕ್ಕೆ, ಮೂಮೆಂಟ್ ಕೊಡಕ್ಕೆ, ಇಡೀ ದಿನ ಹಿಂದಿನ ದಿನ ಒಂದು ವಾರದಿಂದ ಕಷ್ಟಪಟ್ಟಿರ್ತಾಳೆ ಕೆಲಸ ಮಾಡ್ಕೊಂಡು, ವೇದಿಕೆ ಎಲ್ಲ ಸಜ್ಜು ಮಾಡಿರ್ತಾಳೆ. ಆದ್ರೆ ಆ ವೇದಿಕೆ ಮಾತ್ರ ಹಸುದಿಲ್ಲ ಆಕೆಗೆ. ಹಾಗಾಗಿ ನಾನು ಯಾವಾಗ ಹೇಳ್ತಿರ್ತೀನಿ, ಮೈಕ್ ಕೊಟ್ರೆ ಇಸ್ಕೊಳ್ಳಿ ಮಾತಾಡಿ ಅಂತ, ವೇದಿಕೆ ಕೊಟ್ರೆ ಫಸ್ಟ್ ಬಂದು ಕುತ್ಕೊಳ್ಳಿ. ಕೊಡೋದಿಲ್ಲ ಯಾರು. ಈ ಕಡೆಯಿಂದ ಆವಾಜ ಕೊಡೋದಿಲ್ಲವಾ? ಅಷ್ಟೋಬೇಕು. ಇಷ್ಟೆಲ್ಲ ನೀವು ಬದುಕಲ್ಲಿ ನಡಿಬೇಕಾದ್ರೆ ಅವಮಾನಗಳಾಗತ್ತೆ, ಸೋಲಾಗತ್ತೆ. ಇದನ್ನ ನೀವು ಹೆಂಗೆ ಫೇಸ್ ಮಾಡ್ತೀರಾ ಅನ್ನೋದು ನೀವು ಒಂದು ತಿಳ್ಕೊಳ್ಳಿ. ನಾನು ಫಸ್ಟೇ ಹೇಳಿದೆ, ಹೆಣ್ಣು ಗಟ್ಟಿಗಿತ್ತಿ. ತಾಯಿನ ಯಾಕೆ ಶಕ್ತಿ ಅಂತ ಕರಿತೀವಿ? ತಾಯಿ ಯಾಕೆ ಭಾರತಾಂಬೆ? ಕರ್ನಾಟಕ ಯಾಕೆ ಕರ್ನಾಟಕ ತಾಯಿ? ಹುಡುಗ ಅಷ್ಟೊಂದು ಶಕ್ತಿ ಇದೆ. ಮದುವೆ ಮಾಡಿಕೊಂಡು ಗೊತ್ತಿಲ್ಲದಿರೋ ಮನೆಗೆ ಬಂದು ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾಳೆ. ನೀವು ನೋಡಿ, ತುಂಬಾ ಇಂಟೆಲಿಜೆಂಟ್ ಅವಳು, ತುಂಬಾ ಟ್ಯಾಲೆಂಟೆಡ್, ತುಂಬಾ ಶಕ್ತಿ ಇರುವಂತ ಹೆಣ್ಮಗಳು. ಆದ್ರೆ ಅವಳ ಶಕ್ತಿಯ ಅರಿವು ಒಳಗಾಗಬೇಕು. ಆಗ್ಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನೀವು ಯಾವತ್ತು ನಿಮ್ಮ ಶಕ್ತಿಯನ್ನ ನೀವು ಅರ್ಥಕೊಳ್ತೀರಾ, ಅವತ್ತು ನಿಮಗೆ ಬಿಡುಗಡೆ. ಅವತ್ತು ನೀವು ಪಕ್ಷಿ, ಆಕಾಶದಷ್ಟು ಎತ್ತರಕ್ಕೆ ನೀವು ಹಾರಬಹುದು. ಹಾರ್ತೀರಾ? ಹಾರ್ತೀರಲ್ವಾ? ನೋಡಿ, ನಿಮ್ಮ ನೋಡಕ್ ನಾನು ಎಲ್ಲಿ ಬೆಂಗಳೂರಿಂದ ಬಂದಿದ್ದೀನಪ್ಪ ನಿಮ್ ಜೊತೆ ಮಾತಾಡ್ಲಿಕ್ಕೆ. ನಾನಿವತ್ತು ಎಲ್ಲರೂ ಮೋಟಿವೇಟ್ ಮಾಡಿ ಹೋಗ್ತೀನಿ. ಎಷ್ಟು ಜನ ಪ್ರತಿದಿನ 1 ತಾಸು ಓದ್ತೀರಾ? ಕೈ ಎತ್ತಿ. 1 ತಾಸು, 1 ಗಂಟೆ ಪ್ರತಿದಿನ ಓದ್ತೀರಾ? ಯಾಕಂದ್ರೆ ಶಿಕ್ಷಣ ಎಲ್ಲ ಮಾತಾಡಿದೀನಿ. ನನ್ನಂಗ ಆಗ್ತೀನಿ ಅಂತ ಹೇಳಿದ್ರ, ರುಚಿಯವರಂಗ ಆಗ್ತೀನಿ ಏನ್ರಿ, ಯಶೋಧಾರಂಗ ಆಗ್ತೀನಿ ಏನ್ರಿ, ಆಗ್ಬೇಕು ಅಂದ್ರೆ ಎಷ್ಟು ಜನ ಪ್ರತಿದಿನ 1 ತಾಸು ಓದ್ತೀರಿ? ಓಕೆ, ಗುಡ್. 2 ತಾಸು ಎಷ್ಟು ಜನ ಓದ್ತೀರಿ? ಯಾರು ಸುಳ್ಳು ಹೇಳಬಾರ್ದು, ನಿಜ ಹೇಳ್ಬೇಕಂತ. 2 ತಾಸು ಯಾರು ಓದ್ತೀರಾ? ಕೈ ಎತ್ತಿ. 2 ತಾಸು, 2 ಗಂಟೆ ಪ್ರತಿದಿನ 2 ಗಂಟೆ ಯಾರು ಓದ್ತೀರಾ? 2 ಅವರ್ ಅಂದ್ರೆ ಹೆಚ್ಚಿಗೆ ಎಲ್ಲ ಬರೀ 1 ಅವರ್ ಓದೋಣ? 2 ಅವರ್ ಯಾರು ಓದ್ತೀರಾ ಪ್ರತಿದಿನ? ಕೈ ಎತ್ತಿ, ನಾನು ನೋಡ್ಬೇಕಲ್ಲ. ಓಕೆ, 3 ಅವರ್ ಯಾರು ಓದ್ತೀರಾ ಪ್ರತಿದಿನ? 4 ಅವರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.